Good morning students, welcome to the political science class. In the previous class we discussed meaning and causes of backward class movement. In today's class I am going to explain you the political implications of backward class movement. First one, constitutional provisions. Indian constitution provided various provisions under our constitutions to protect the interest of the backward classes. They are, first one, Article 16 class 4. Article 16 class 4 provides reservations to the backward classes in public employment. Article 16 of the Indian Constitution says that all are equal in the matter of public employment. The state provides equal opportunities to all the people in the matter of public employment. This article says that, Article 16 class 4 says that, or this article provides reservations to the backward classes in government services or in the government jobs. Second one, Article 340. Article 340 provides the National Backward Classes Commission. So, according to this article, the National Backward Classes Commission or National Backward Class Commission established at the national level mainly to protect the interest of the backward classes. So, according to this article, the President is authorized to constitute the National Backward Classes Commission mainly for the upliftment of backward classes. ನಾವು ಪೊಲಿಟಿಕಲ್ ಇಂಪ್ಲಿಕೇಶನ್ಸ್ನ ಬಗ್ಗೆ ಹೇಳೋದಿದ್ರೆ, ನಮ್ಮ ದೇಶದಲ್ಲಿ ಈ ಹಿಂದುಳಿದ ವರ್ಗದವರ ಅಭಿವೃದ್ಧಿಗೋಸ್ಕರ ಕೇಂದ್ರಗಳಿರ್ಬೋದು, ರಾಜ್ಯಗಳಿರ್ಬೋದು, ಅನೇಕ ಕಾರ್ಯಕ್ರಮಗಳು, ಯೋಜನೆಗಳು ಅವುಗಳನ್ನೆಲ್ಲ ಜಾರಿಗೆ ತಂದಿದ್ದೇವೆ. ಅದರ ಜೊತೆಗೆ ನಮ್ಮ ಕಾನ್ಸ್ಟಿಟ್ಯೂಷನ್ಸ್ ಕೂಡ ಬ್ಯಾಕ್ವರ್ಡ್ ಕ್ಲಾಸಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಪ್ರಾವಿಷನ್ಸ್ ಅನ್ನು ಕಾನ್ಸ್ಟಿಟ್ಯೂಷನಲ್ಲೇ ಆ್ಯಡ್ ಮಾಡಿದ್ದಾರೆ. ಅದರಲ್ಲಿ ಆರ್ಟಿಕಲ್ 16 ಅನ್ನುವಂಥದ್ದು, ಆರ್ಟಿಕಲ್ 16 ಏನು ಹೇಳ್ತದೆ ಅಂತ ಹೇಳಿದರೆ, ಅದು ಬ್ಯಾಕ್ವರ್ಡ್ ಕ್ಲಾಸಸ್ ಯಾರು ಹಿಂದುಳಿದ ವರ್ಗದವರಿದ್ದಾರೆ ಅವರಿಗೆ ಸರ್ಕಾರಿ ಹುದ್ದೆಯಲ್ಲಿ ರಿಸರ್ವೇಷನ್ಸ್ ಅನ್ನುವಂಥದ್ದನ್ನು ಕೊಡಬೇಕು ಅನ್ನೋದರ ಬಗ್ಗೆ ಹೇಳ್ತಿದೆ. ಹಾಗೆ ಅದರ ಪ್ರಕಾರವೇ ಇವತ್ತು ರಿಸರ್ವೇಷನ್ ಈಸ್ ಪ್ರೊವೈಡೆಡ್ ಟು ಆಲ್ ದ ಬ್ಯಾಕ್ವರ್ಡ್ ಕ್ಲಾಸಸ್ ಇನ್ ಗವರ್ಮೆಂಟ್ ಸರ್ವಿಸಸ್. ನೆಕ್ಸ್ಟ್ ಆರ್ಟಿಕಲ್ 340. ಆರ್ಟಿಕಲ್ 340ಯ ಪ್ರಕಾರ ಇವತ್ತು ನಮ್ಮಲ್ಲಿ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಅನ್ನುವಂಥದ್ದು ಇದೆ. ಇದು ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೋಸ್ಕರವೇ ಇರುವಂತಹ ಒಂದು ಆಯೋಗ. ಅದಲ್ಲದೆ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಾಗಿರ್ಬೋದು ಅಥವಾ ಅವರ ಪ್ರಾಬ್ಲಮ್ಗಳಾಗಿರ್ಬೋದು ಅದನ್ನೆಲ್ಲ ಹ್ಯಾಂಡಲ್ ಮಾಡಲಿಕ್ಕೆ ಇವತ್ತು ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಅನ್ನುವಂಥದ್ದನ್ನು ಕೇಂದ್ರದ ಮಟ್ಟದಲ್ಲಿ ಅಥವಾ ರಾಷ್ಟ್ರದ ಮಟ್ಟದಲ್ಲಿ ಸ್ಥಾಪಿಸಲಾಗಿದೆ. ನೆಕ್ಸ್ಟ್ ಥರ್ಡ್ ಒನ್, ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಫೈನಾನ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ಸ್. ಅಪಾರ್ಟ್ ಫ್ರಮ್ the National Backward Class Commission, one more organization established at the national level. That organization is National Backward Classes Finance and Development Corporation. The purpose of this corporation is it provides loan or financial assistance to the backward class people who living below the poverty line. Those who are living below the poverty line ಅಂತವರಿಗೆ ಈ ಆರ್ಗನೈಸೇಷನ್ ಏನು ಮಾಡ್ತದೆ ಅಂತ ಹೇಳಿದರೆ, ಲೋನ್ಗಳನ್ನಾಗಿರ್ಬೋದು ಅಥವಾ ಹಣಕಾಸಿನ ಸೌಲಭ್ಯಗಳನ್ನು ಒದಗಿಸಿಕೊಡ್ತದೆ. ಲೋನ್ ಅಥವಾ ಹಣಕಾಸಿನ ಸೌಲಭ್ಯಗಳನ್ನು ಒದಗಿಸಿಕೊಡೋದ್ರ ಮೂಲಕ ಅದು ಹಿಂದುಳಿದ ವರ್ಗದವರನ್ನು ಕೂಡ ಬೇರೆ ಕಾಸ್ಟ್ಗಳ ಹಾಗೆ ಅಥವಾ ಅಪ್ಪರ್ ಕಾಸ್ಟ್ಗಳೇನಿದೆ ಅವರ ಥರನೇ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡುವಂಥ ಕೆಲಸವನ್ನು ಕೂಡ ಈ ಆಯೋಗ ಅನ್ನುವಂಥದ್ದು ಮಾಡಿದೆ. ಹಾಗಾಗಿ ದ ಮೇನ್ ಪರ್ಪಸ್ ಬಿಹೈಂಡ್ ದ ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸ್ ಫೈನಾನ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಈಸ್ ದ ಎಕನಾಮಿಕ್ ಅಪ್ಲಿಫ್ಟ್ಮೆಂಟ್ ಆಫ್ ದ ಬ್ಯಾಕ್ವರ್ಡ್ ಕ್ಲಾಸ್ ಪೀಪಲ್. ನೆಕ್ಸ್ಟ್ fourth one is at the state level. To protect the interest of the backward class people, the state government also implemented the various measures. The constitution says that not only at the central level, even at the state level also, the State Backward Classes Development Corporation is established. ಹೇಗೆ ಕೇಂದ್ರದಲ್ಲಿ ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಫೈನಾನ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇದೆಯಾ, ರಾಜ್ಯದಲ್ಲಿ ಕೂಡ ಇಂಥದೇ ಒಂದು ಆಯೋಗವನ್ನು ಸ್ಥಾಪಿಸಲಾಗಿದೆ. ಈ ರಾಜ್ಯದಲ್ಲಿರುವಂಥ ಈ ಆಯೋಗವು ಕೂಡ ಏನು ಮಾಡ್ತದೆ ಅಂತ ಹೇಳಿದರೆ,
ಹಿಂದುಳಿದ ವರ್ಗದವರು ಯಾರಿದ್ದಾರೆ ಅವರಿಗೆ ಆರ್ಥಿಕವಾಗಿ ಅಸಿಸ್ಟೆನ್ಸ್ ಸಹಾಯ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಲೋನ್ಗಳನ್ನು ಕೊಡೋದ್ರ ಮೂಲಕ ಆಗಿರ್ಬೋದು, ಅವರನ್ನು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡುವಂಥ ಕೆಲಸವನ್ನು ಈ ಆಯೋಗ ಅನ್ನುವಂಥದ್ದು ಮಾಡುತ್ತೆ. ಟು ಎಂಪವರ್ ದ ಬ್ಯಾಕ್ವರ್ಡ್ ಕ್ಲಾಸಸ್ ಪೀಪಲ್ ಇಕನಾಮಿಕಲಿ, ದಿಸ್ ಕಮಿಷನ್ಸ್ ಆರ್ ದ ಕಾರ್ಪೊರೇಷನ್ಸ್ ಪ್ರೊವೈಡ್ಸ್ loan and also the other financial assistance to the people who belongs to the other backward class people. Next, fifth political constitutional provision is National Human Rights Commission. National Human Rights Commission or NHRC mainly established to protect the interest of the various sections of the society. It protect the interest of all the people including the other backward class people. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅನ್ನುವಂಥದ್ದಿದೆ. ಇದು ಎಲ್ಲರಿಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡ್ತದೆ. ಅಪ್ಪರ್ ಕಾಸ್ಟ್ ಆಗಿರ್ಬೋದು, ಲೋವರ್ ಕಾಸ್ಟ್ ಆಗಿರ್ಬೋದು, ಶೆಡ್ಯೂಲ್ಡ್ ಕಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ಗಳು, ವಿಮೆನ್ ಇರ್ಬೋದು, ಮೆನ್ ಇರ್ಬೋದು, ಎಲ್ಲರಿಗೆ ಸಂಬಂಧಪಟ್ಟ ಹಾಗೆ ಒಂದು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ಸ್ ಅನ್ನುವಂಥದ್ದಿದೆ. ಹಾಗೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಪೀಪಲ್ ಯಾರಿದ್ದಾರೆ ಅವರಿಗೆ ಇದಿಷ್ಟು ಆಯೋಗಗಳಲ್ಲದೆ ಅವರಿಗೆ ಏನಾದರೂ ಸಮಸ್ಯೆಗಳು ಬಂದಾಗ, ಅವರ ಹ್ಯೂಮನ್ ರೈಟ್ಸ್ಗಳು ವೈಲೇಷನ್ ಆದಾಗ, ಅವರ ಲಿಬರ್ಟೀಸ್ಗಳು ವೈಲೇಷನ್ ಆದಾಗ ದೇ ಕ್ಯಾನ್ ಆಲ್ಸೋ ಅಪ್ರೋಚ್ the NHRC. In such a situations, NHRC provides or it tries to protect the interest of the victims or it tries to protect the interest of the other backward class people. Next one is, so these are about the constitutional provisions relating to the other backward class. Next, other provisions. First one, Backward Classes Commission. Apart from these 5 constitutional provisions, the central government, from time to time the central government constitute the various commissions mainly to study the problems of other backward classes people. They are, first one, the Backward Classes Commission. After the independence, the first commission was formed in India relating to the other backward class people. ಯಾವುದು ಅಂತ ಹೇಳಿದರೆ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಅಂತೇಳಿ. ಇದನ್ನು ಫೇಮಸ್ಲಿ ನೋನ್ ಆಸ್ ಕಾಕಾ ಕಲೇಲ್ಕರ್ ಕಮಿಷನ್ ಅಂತ ಕೂಡ ಹೇಳ್ತಾರೆ, ಅಥವಾ ಕಾಕಾ ಕಲೇಲ್ಕರ್ ಕಮಿಟಿ ಅಂತ ಕೂಡ ಹೇಳ್ತಾರೆ. ಇದು ಇಂಡಿಪೆಂಡೆನ್ಸ್ನ ನಂತರ ಫಸ್ಟ್ ಆಗಿ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಸಂಬಂಧಪಟ್ಟ ಹಾಗೆ ಸ್ಥಾಪಿತವಾದಂತಹ ಒಂದು ಕಮಿಷನ್. ದಿಸ್ ಕಮಿಷನ್ ವಾಸ್ ಫಾರ್ಮ್ಡ್ ಇನ್ ದ ಇಯರ್ 1953 ಅಂಡರ್ ದ ಚೇರ್ಮನ್ಶಿಪ್ ಆಫ್ ಕಾಕಾ ಕಲೇಲ್ಕರ್. ಹಾಗಾಗಿ ಈ ಕಮಿಷನ್ಸ್ಗೆ ಕಾಕಾ ಕಲೇಲ್ಕರ್ ಕಮಿಷನ್ಸ್ ಅಂತ ಕೂಡ ಹೇಳ್ತಾರೆ. ನೆಕ್ಸ್ಟ್ ಸೆಕೆಂಡ್ ಒನ್ ಆಫ್ ದ ಇಂಪಾರ್ಟೆಂಟ್ ಕಮಿಟಿ ಫಾರ್ಮ್ಡ್, ಇಂಪಾರ್ಟೆಂಟ್ ಆ್ಯಂಡ್ ಆಲ್ಸೋ ದ ಫೇಮಸ್ ಕಮಿಟಿ ರಿಲೇಟಿಂಗ್ ಟು ದ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಪೀಪಲ್. ಯಾವುದು ಅಂತ ಹೇಳಿದರೆ ಅದು BP ಮಂಡಲ್ ಕಮಿಷನ್. BP ಮಂಡಲ್ ಕಮಿಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ backward classes people, from the point of backward classes people. ಯಾಕಂತ ಹೇಳಿದರೆ BP ಮಂಡಲ್ ಕಮಿಷನ್ ಅನ್ನುವಂಥದ್ದು ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟ ಹಾಗೆ ಅತಿ ಮುಖ್ಯವಾಗಿರುವಂಥ ಕಮಿಷನ್ ಅಂತೇಳಿ. ಈ ಕಮಿಷನ್ಸ್ನ ನಂತರ ಈ ಕಮಿಷನ್ ಯಾವಾಗ ಸ್ಥಾಪನೆ ಆಯಿತು, ಈ ಕಮಿಷನ್ ಸ್ಥಾಪನೆ ಆದ ನಂತರ ಇದರ ಹೆಚ್ಚಿನ ರೆಕಮೆಂಡೇಶನ್ಸ್ಗಳನ್ನು ಸೆಂಟ್ರಲ್ ಗೌರ್ಮೆಂಟ್ ಅನ್ನುವಂಥದ್ದು ಆಕ್ಸೆಪ್ಟ್ ಮಾಡಿತು. ಅಥವಾ BP ಮಂಡಲ್ ಕಮಿಷನ್ ಅನ್ನುವಂಥದ್ದು ಒನ್ ಆಫ್ ದ ಫೇಮಸ್ ಕಮಿಟಿ which suggest ಅಥವಾ ಅದು provide various recommendations relating to the backward class commission. The BP Mandal Commission was formed in the year 1979. It submitted its reports to the central government in the year 1980. BP Mandal Commission was formed under the chairmanship of BP Mandal in the year 1979. This commission submit its reports to the central government in the year 1980. The reports of the BP Mandal Commission came into force on 7th August 1993. One mark question. When was Mandal Commission report came into force? Mandal Commission report came into force on 7th August 1990. ಇದನ್ನು ಒಂದು ಮಾರ್ಕಿಗೆ ಹೆಚ್ಚಾಗಿ ಕೇಳ್ತಾರೆ, ಯಾವಾಗ BP ಮಂಡಲ್ ಕಮಿಷನ್ ಅನ್ನುವಂಥದ್ದು ಜಾರಿಗೆ ಅನ್ನುವಂಥದ್ದು ಬಂತು ಅಂತೇಳಿ. ಅದು 7th August 1990. This commission
ದ ರಿಪೋರ್ಟ್ಸ್ ಆಫ್ ದ ಬಿ ಪಿ ಮಂಡಲ್ ಕಮಿಷನ್ ಅನ್ನುವಂಥದ್ದು ಅಸ್ತಿತ್ವಕ್ಕೆ ಬಂದದ್ದು. ಬಿ ಪಿ ಮಂಡಲ್ ಕಮಿಷನ್ ಐಡೆಂಟಿಫೈಡ್ 3,743 castes. This commission's recommended 3,743 castes are other backward class in India ಅಂತೇಳಿ. ಈ ಕಮಿಟಿಯ ಪ್ರಕಾರ ಭಾರತದಲ್ಲಿ 3,743 ಜಾತಿಗಳನ್ನದು ಹಿಂದುಳಿದ ಜಾತಿಗಳು ಅಂತೇಳಿ ಕನ್ಸಿಡರ್ ಮಾಡಿತ್ತು. ಅದಲ್ಲದೆ ಅಕಾರ್ಡಿಂಗ್ ಟು ದ ಬಿ ಪಿ ಮಂಡಲ್ ಕಮಿಷನ್ಸ್ ರಿಪೋರ್ಟ್, ಇನ್ ಇಂಡಿಯಾ 52% ಆಫ್ ದ ಟೋಟಲ್ ಪಾಪ್ಯುಲೇಷನ್, ಇನ್ ಇಂಡಿಯಾ 52% ಆಫ್ ದ ಟೋಟಲ್ ಪಾಪ್ಯುಲೇಷನ್ ಬಿಲಾಂಗ್ಸ್ ಟು ದ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತೇಳಿ. ನೆಕ್ಸ್ಟ್, ಸಮ್ ಆಫ್ ದ ಮೇನ್ ರೆಕಮೆಂಡೇಶನ್ಸ್ ಆಫ್ ದ ಬಿ ಪಿ ಮಂಡಲ್ ಕಮಿಷನ್ಸ್ ಆರ್: ಫಸ್ಟ್ ಒನ್, this commissions recommended to provide 27% reservations to the other backward class people in government jobs, in central services and also in the state services, professional courses, professional services and the technical services. This commissions recommended to give or to provide 27% reservations to the OBCs in central services, state services, in technical services and also in the professional services. ಮೊದಲ ಇದರ ರೆಕಮೆಂಡೇಶನ್ ಏನಾಗಿತ್ತು ಅಂತ ಹೇಳಿದರೆ, ಈ ಹಿಂದುಳಿದ ವರ್ಗದವರು ಯಾರಿದ್ದಾರೆ ಅವರು ಇಕನಾಮಿಕಲಿ ಅಥವಾ ಎಲ್ಲ ರೀತಿಯಲ್ಲಿ ಸೋಷಿಯಲಿ, ಇಕನಾಮಿಕಲಿ, ಎಜುಕೇಷನಲಿ ಬ್ಯಾಕ್ವರ್ಡ್ ಆಗಿರುವ ಕಾರಣ ಟು ಬ್ರಿಂಗ್ ದೆಮ್ ಇನ್ ಟು ದ ಮೇನ್ ಸ್ಟ್ರೀಮ್ ಆಫ್ ದ ಸೊಸೈಟಿ. ವಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ಟು ದ OBC ಅಂತ ಹೇಳಿದ್ರೆ ರಿಸರ್ವೇಷನ್ಸ್ ಟು ದೀಸ್ ಕಮ್ಯುನಿಟೀಸ್ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡಿ ಅದು ಏನು ರೆಕಮೆಂಡೇಶನ್ ಕೊಟ್ಟಿತ್ತು ಅಂತ ಹೇಳಿದರೆ, OBCಗಳಿಗೆ ಗೌರ್ಮೆಂಟ್ ಜಾಬಲ್ಲಿ, ಅದಕ್ಕೆ ಸೆಂಟ್ರಲ್ ಸರ್ವಿಸಸ್ ಅಲ್ಲಿ ಆಗಿರ್ಬೋದು, ಕೇಂದ್ರೀಯ ಸೇವೆಗಳಲ್ಲಿ ಆಗಿರ್ಬೋದು, ರಾಜ್ಯ ಸೇವೆಗಳಲ್ಲಿ ಆಗಿರ್ಬೋದು, ಅದು ವೃತ್ತಿಪರ ಸೇವೆಗಳಲ್ಲಿ ಆಗಿರ್ಬೋದು ಅಥವಾ ಟೆಕ್ನಿಕಲ್ ತಾಂತ್ರಿಕ ಸೇವೆಗಳಲ್ಲಿ ಆಗಿರ್ಬೋದು, ಎಲ್ಲ ಸರ್ವಿಸಸ್ ಅಲ್ಲಿ OBCಗಳಿಗೆ 27% ರಿಸರ್ವೇಷನ್ಸ್ ಅನ್ನುವಂಥದ್ದನ್ನು ಕೊಡಬೇಕು ಅಂತೇಳಿ. ಇವತ್ತು ಇನ್ ಸೆಂಟ್ರಲ್ ಸರ್ವಿಸಸ್ ಆ್ಯಂಡ್ ಆಲ್ಸೋ ಇನ್ ದ ಸ್ಟೇಟ್ ಸರ್ವಿಸಸ್ 27% ರಿಸರ್ವೇಷನ್ಸ್ ಪ್ರೊವೈಡೆಡ್ ಟು ದ OBCs ಆರ್ ದ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಪೀಪಲ್ ಅಂತೇಳಿ. ಇವತ್ತು ಗೌರ್ಮೆಂಟ್ ಸರ್ವೀಸಲ್ಲಿ ಅದು ಕೇಂದ್ರ ಇರ್ಬೋದು, ರಾಜ್ಯದಿರ್ಬೋದು, OBCಗಳಿಗೆ ಎಷ್ಟು ಪರ್ಸೆಂಟ್ ರಿಸರ್ವೇಷನ್ಸ್ ಅನ್ನು ಕೊಡಲಾಗ್ತದೆ ಅಂತ ಹೇಳಿದ್ರೆ 27% ರಿಸರ್ವೇಷನ್ ಅನ್ನುವಂಥದ್ದನ್ನು ಕೊಡಲಾಗ್ತದೆ. ನೆಕ್ಸ್ಟ್, ಸೆಕೆಂಡ್ ರೆಕಮೆಂಡೇಶನ್ ಆಫ್ ದಿಸ್ ಕಮಿಷನ್ ಈಸ್, in case if the OBCs are selected in open competition, in case if the OBCs are selected in open competition, they should not be brought under the reservation antri. They should not be brought under the reservation. What is open competition? Open competition here means, in case if OBC candidate is selected under the general category, under the merit, then he should not be brought under this 27% ರಿಸರ್ವೇಷನ್. ಅಂದರೆ ಇಲ್ಲಿ ಓಪನ್ ಕಾಂಪಿಟೀಷನ್ ಅಂತ ಹೇಳಿದರೆ ಅಲ್ಲಿ ಯಾವುದು ಬರುವುದಿಲ್ಲ, ಅಪ್ಪರ್ ಕಾಸ್ಟ್ಗಳು, ಲೋವರ್ ಕಾಸ್ಟ್ಗಳು, SC ST ಅನ್ನುವಂತಹ ಏನು ಆ ಕ್ಲಾಸಿಫಿಕೇಶನ್ ಅನ್ನುವಂಥದ್ದು ಬರುವುದಿಲ್ಲ. ಮೆರಿಟಲ್ಲಿ ಬಂದರೆ, ಈಗ ಒಂದು ವೇಳೆ ಒಬ್ಬ OBCಗೆ ಸೇರಿದಂಥ ವ್ಯಕ್ತಿ ಮೆರಿಟ್ ಲಿಸ್ಟಲ್ಲೇ ಬಂದರೆ, ಮೆರಿಟ್ ಲಿಸ್ಟಲ್ಲಿ ಬಂದರೆ ಆಗ ಅವನು OBC ಆಗಿದ್ರೂ ಕೂಡ ಇಲ್ಲಿ 27%ನಲ್ಲಿ ಅವನನ್ನು OBC ಅನ್ನುವಂಥದ್ದು ಕನ್ಸಿಡರ್ ಮಾಡಬಾರ್ದು ಅಂತೇಳಿ. ಈಗ ನಿಮಗೆ ಗೌರ್ಮೆಂಟ್ ಜಾಬಲ್ಲಿ ಅಥವಾ ಗೌರ್ಮೆಂಟ್ ಜಾಬಿಗೆ ನೋಟಿಫಿಕೇಷನ್ಸ್ಗಳನ್ನು ಕಳಿಸುವಾಗ ಅಥವಾ ನೋಟಿಫಿಕೇಷನ್ಸ್ ಹೊರಡಿಸುವಾಗ, ಅದು ಅಧಿಸೂಚನೆ ಹೊರಡಿಸುವಾಗ ನೀವು ನೋಡಿದರೆ ಅದರಲ್ಲಿ ಜನರಲ್ ಕ್ಯಾಟಗರಿಗೆ ಇಷ್ಟು ಪೋಸ್ಟ್ ಅನ್ನುವಂಥದ್ದು ಇರ್ತದೆ, OBCಗಳಿಗೆ ಇಷ್ಟು ಪೋಸ್ಟ್ ಅಂತ ಇರುತ್ತೆ, SC STಗೆ ಇಷ್ಟು ಪೋಸ್ಟ್. ಈಗ ಸಮ್ ಪೋಸ್ಟ್ಸ್ ಆರ್ ರಿಸರ್ವ್ಡ್ ಫಾರ್ ಜನರಲ್ ಕ್ಯಾಟಗರಿ GM ಅಂತ ಇರ್ತದೆ, ಜನರಲ್ ಕ್ಯಾಟಗರಿ ಜನರಲ್ ಮೆರಿಟ್ GM, and some posts are reserved for OBCs, some posts are reserved for SC and ST, some posts are reserved for women, some posts are reserved for ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್, ಎಕ್ಸೆಟ್ರಾ ಎಕ್ಸೆಟ್ರಾ. ಈ ಥರ ಏನಾಗ್ತದೆ ಅಂತ ಹೇಳಿದ್ರೆ ಗೌರ್ಮೆಂಟ್ ಜಾಬ್ಗಳು ಹಂಚಿ ಹೋಗ್ತದೆ. ಈಗ ಜನರಲ್ ಮೆರಿಟ್ ಅಥವಾ ಜನರಲ್ ಕ್ಯಾಟಗರಿ ಅಂತ ಏನಿರ್ತದೆ ಅದು
ಮೆರಿಟ್ ಲಿಸ್ಟಲ್ಲಿ ಬರುವವರಲ್ಲಿ ಮೆರಿಟ್ ಲಿಸ್ಟಲ್ಲಿ ಬರುವವರು ಯಾರಿದ್ದಾರೆ ಅವರೆಲ್ಲರೂ ಅಪ್ಪರ್ ಕಾಸ್ಟ್ಗೆ ಸೇರಿರ್ಬೇಕಂತೇನಿಲ್ಲ. ಅದರಲ್ಲಿ ಎಲ್ಲರೂ ಬಂದಿರ್ಬೋದು. OBC ಯಲ್ಲಿದ್ದವನಿರ್ಬೋದು, SC ST ಯಲ್ಲಿ ಬಂದಿರುವವನಿರ್ಬೋದು, ಎಲ್ಲರಿರ್ಬೋದು. ಅವ್ರು ಮೆರಿಟಲ್ಲಿ ಬಂದರೆ ಆಗ ಅವರನ್ನು ನಾವು ಅವನು OBC SC ST ಅಂತ ಕನ್ಸಿಡರ್ ಮಾಡೋದಿಲ್ಲ. ಬದಲಾಗಿ ಅವನನ್ನು ಯಾವುದರಲ್ಲಿ ತರ್ತೇವೆ ಅಂತ ಹೇಳಿದ್ರೆ ಜನರಲ್ ಕ್ಯಾಟಗರಿಯಲ್ಲಿ ತರಲಾಗ್ತದೆ. ಅದನ್ನೇ ಓಪನ್ ಕಾಂಪಿಟೇಷನ್ ಅಂತ ಹೇಳೋದು. ಈ ಕಮಿಷನ್ ಏನು ಹೇಳ್ತದೆ ಅಂತ ಹೇಳಿದ್ರೆ, ಇನ್ ಕೇಸ್ ಇಫ್ OBC is selected in open competition, then he should not be brought under the general category. ಯಾಕಂತಂದ್ರೆ ಅವನನ್ನು ಮತ್ತೆ ನಾವು OBC ಅಂತ ಕನ್ಸಿಡರ್ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಇಲ್ಲಿ ಅವರಿಗೆ ಕೊಟ್ಟಿರುವಂಥ ರಿಸರ್ವೇಷನ್ನ ಒಂದು ಸೀಟ್ ಅನ್ನುವಂಥದ್ದು, ಒಂದು ಪೋಸ್ಟ್ ಅನ್ನುವಂಥದ್ದು ಕಡಿಮೆ ಆಗ್ತದೆ. ಹಾಗಾಗಿ he should not be brought under the general category. He should be treated like a general merit candidate ಅಂತೇಳಿ. The same rules also applies to the promotion. It is not only applies to the recruitment process, the same process also applies to the ಪ್ರಮೋಷನ್ ಅಂತೇಳಿ. ಈಗ ಗೌರ್ಮೆಂಟ್ ಸರ್ವಿಸಸ್ ಅಲ್ಲಿ ಪ್ರಮೋಷನ್ಸ್ ಕೊಡುವಾಗ ಕೂಡ ಏನು ಮಾಡಬೇಕು ಅಂತ ಹೇಳಿದ್ರೆ, ಇದೇ ಸೇಮ್ ಪ್ರೋಸೆಸ್ ಅನ್ನು ಪ್ರಮೋಷನ್ಗೆ ಕೂಡ ಯೂಸ್ ಮಾಡಬೇಕು ಅಂತೇಳಿ ಹೇಳ್ತದೆ. ನೆಕ್ಸ್ಟ್ ಥರ್ಡ್ recommendation of the BP Mandal Commission is backlog post. Backlog post should be reserved for 3 years. Backlog post should be reserved for 3 years. Backlog post here means, in case ಈಗ ಒಂದು ಪೋಸ್ಟ್ ಅನ್ನುವಂಥದ್ದು OBCಗೆ ಅಂತೇಳಿ ರಿಸರ್ವ್ ಆಗಿರ್ತದೆ. ಇದರ ಪ್ರಕಾರ OBCಗೆ ಅಂತ ಈಗ ಈ ಒಂದು 10 ಪೋಸ್ಟ್ ಅನ್ನುವಂಥದ್ದು ಈ ಸಲ 10 ಪೋಸ್ಟುಗಳು OBCಗಳಿಗೆ ಅಂತೇಳಿ ರಿಸರ್ವ್ ಆಗಿರ್ತದೆ. ಆ 10 ಪೋಸ್ಟುಗಳಲ್ಲಿ 9 ಜನ ಮಾತ್ರ ಆಯ್ಕೆ ಆಗ್ತಾರೆ. ಎಕ್ಸಾಮಿನ ಮೂಲಕ 9 ಜನ OBCಗಳಿಗೆ ಅದು ಆಯ್ಕೆ ಆಗ್ತದೆ. ಒಂದು ಪೋಸ್ಟ್ ಅನ್ನುವಂಥದ್ದು ಹಾಗೇ ಖಾಲಿ ಇದ್ದು ಬಿಡ್ತದೆ. ಅದು ಈ ವರ್ಷ ಖಾಲಿಯಾಗಿ ಇದ್ದು ಬಿಟ್ಟರೆ ಅದನ್ನು ನೆಕ್ಸ್ಟ್ ಇಯರ್ಗೆ ಕಂಟಿನ್ಯೂ ಮಾಡಲಾಗ್ತದೆ. ಹಾಗೆ ಅದನ್ನು ನಾವು ಬ್ಯಾಕ್ಲಾಗ್ ಅಂತ ಹೇಳುದು. ಈಗ ಒಂದು ವೇಳೆ ಅದು ಅಲ್ಲಿ 10 ಪೋಸ್ಟ್ ಇದೆ ಅಂತ ಹೇಳಿ ಬ್ಯಾಕ್ಲಾಗ್ OBCಗಳಿಗೆ ಆ 10 ಪೋಸ್ಟ್ಗಳಿಗೆ 9 ಜನ ಮಾತ್ರ ಬಂದಿದ್ರೆ ಅಥವಾ 9 ಜನ ಮಾತ್ರ ಎಕ್ಸಾಮಲ್ಲಿ ಸೆಲೆಕ್ಟ್ ಆಗಿದ್ರೆ 10 ಜನ ಪೋಸ್ಟ್ ಇದೆ ಅಂತ ಹೇಳಿ ಫೇಲ್ ಆದವನನ್ನು ಅಥವಾ ಕಟ್ ಆಫ್ ಮಾರ್ಕ್ಸ್ಗಿಂತ ಕೆಳಗಿದ್ದವನನ್ನು ಅದಕ್ಕೆ ಆಯ್ಕೆ ಮಾಡಲಿಕ್ಕಾಗೋದಿಲ್ಲ. ಆಗ ಒಂದು ಪೋಸ್ಟ್ ಅನ್ನುವಂಥದ್ದು ಹಾಗೇ ಇರ್ತದೆ. ಅದನ್ನು ನಾವು ಬ್ಯಾಕ್ಲಾಗ್ ಅಂತ ಹೇಳುದು. ಈಗ ಫಾರ್ ಎಕ್ಸಾಂಪಲ್, ಈಗ OBCಗಳಿಗೆ ಏನು ಪೋಸ್ಟ್ ಅನ್ನುವಂಥದ್ದು ಇರ್ತದೆ, ಅದನ್ನು ಆ ಬ್ಯಾಕ್ಲಾಗ್ ಪೋಸ್ಟ್ ಅನ್ನುವಂಥದ್ದು ಅದನ್ನು 3 ವರ್ಷ ಹಾಗೆಯೇ ಇಟ್ಕೊಂಡಿರಬೇಕು. 3 ವರ್ಷದ ತನಕ ಕೂಡ ಆ ಪೋಸ್ಟ್ ಅನ್ನುವಂಥದ್ದು ಫಿಲ್ ಆಗಿಲ್ಲ ಅಂತ ಹೇಳಿದರೆ ದೆನ್ ಅದನ್ನು ಕನ್ವರ್ಟೆಡ್ ಇನ್ ಟು ದ ಜನರಲ್ ಕ್ಯಾಟಗರಿ ಪೋಸ್ಟ್ ಆಗಿರ್ಬೋದು, SC ST ಪೋಸ್ಟ್ ಆಗಿರ್ಬೋದು, ಎಕ್ಸೆಟ್ರಾ. 3 ವರ್ಷದ ತನಕ ಅದನ್ನು ಹಾಗೆ ಕಾಯ್ದಿರಿಸಿಕೊಂಡು 3 ವರ್ಷ ಕೂಡ ಅದು ಫಿಲ್ ಆಗಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಅದನ್ನು ಬೇರೆದಕ್ಕೆ ಕನ್ವರ್ಟ್ ಮಾಡಬೇಕು, ಜನರಲ್ ಅಥವಾ SC ST ಅಂತೇಳಿ. ಸೊ ಥರ್ಡ್ ರೆಕಮೆಂಡೇಶನ್, ಬ್ಯಾಕ್ಲಾಗ್ ಪೋಸ್ಟ್ ಶುಡ್ ಬಿ ರಿಸರ್ವ್ಡ್ ಫಾರ್ 3 years. ನೆಕ್ಸ್ಟ್ ಥರ್ಡ್ ಒನ್, ನೆಕ್ಸ್ಟ್ ಲಾಸ್ಟ್ ರೆಕಮೆಂಡೇಶನ್. ಇದರಲ್ಲಿ ಕೊನೆಯ ರೆಕಮೆಂಡೇಶನ್ ಏನು ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್. ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಶುಡ್ ಬಿ enhanced for recruitment like the SC and also the ST. For example, both at the central level and also at the state level. The government fixed the minimum age limit or minimum age to apply for the All India services, central services and also the state services. This age limit is varies from caste to caste. Age limit is varies from general category to SC and also the ST. ಎಲ್ಲರಿಗೆ ಕೂಡ ಒಂದೇ ಆಗಿರುವುದಿಲ್ಲ. ಈಗ ನಾವು ಸೆಂಟ್ರಲ್ ಸರ್ವಿಸಸ್ಗೆ ಅಪ್ಲೈ ಮಾಡಬೇಕಿದ್ರೆ ಇಷ್ಟು ವರ್ಷದ ಒಳಗಿರಬೇಕು, 25 ವರ್ಷದ ಒಳಗಿರಬೇಕಾ, 28 ವರ್ಷದ ಒಳಗಿರಬೇಕಾ, ಹಾಗೆ ಇರ್ತದೆ. ಈಗ ಅದು ಎಲ್ಲರಿಗೆ ಕೂಡ ಒಂದೇ ರೀತಿಯಾಗಿರುವುದಿಲ್ಲ. ಈಗ ಜನರಲ್ ಕ್ಯಾಟಗರಿಯಲ್ಲಿ ಯಾರು ಬರ್ತಾರೆ ಅವರಿಗೆ ಗೌರ್ಮೆಂಟ್ ಪೋಸ್ಟಿಗೆ ಅಪ್ಲೈ ಮಾಡಲಿಕ್ಕೆ ಕೆಲವೊಂದು ಪೋಸ್ಟ್ಗಳಿಗೆ 28 ವರ್ಷ ಮ್ಯಾಕ್ಸಿಮಮ್ ಆಗಿರ್ತದೆ. ಅದೇ SC STಗೆ ಬಂದಾಗ ಏನಾಗ್ತದೆ ಅಂತ ಹೇಳಿದ್ರೆ 32 ಇಯರ್ಸ್ ಇರ್ತದೆ, 35 ಇಯರ್ಸ್ ಇರ್ತದೆ, ಹಾಗೆ ಇರ್ತದೆ. ಈ ಕಮಿಟಿ ಏನು ರೆಕಮೆಂಡ್ ಹೇಳಿದ್ದು ಅಂತ ಹೇಳಿದ್ರೆ SC STಗೆ ಏನು ಏಜ್ ರಿಲ್ಯಾಕ್ಸೇಷನ್ಸ್ ಕೊಟ್ಟಿದ್ದಾರೆ, ಸೇಮ್ ಏಜ್ ರಿಲ್ಯಾಕ್ಸೇಷನ್ ಶುಡ್ ಬಿ ಪ್ರೊವೈಡೆಡ್ ಟು ದ OBC category people. The age relaxation should be provided to the OBC in central services and also the state services like SC and also the ST. So almost all these 4 recommendations of the BP Mandal Commission are accepted by the central government. ಹಾಗಾಗಿ ಈ 4 ಏನು ಹೇಳಿದೆ
BP ಮಂಡಲ್ ಕಮಿಷನ್ ಅನ್ನುವಂಥದ್ದು ರೆಕಮೆಂಡೇಶನ್, ಇಂಪಾರ್ಟೆಂಟ್ ರೆಕಮೆಂಡೇಶನ್. BP ಮಂಡಲ್ ಕಮಿಷನ್ಸ್ ಅನ್ನುವಂಥದ್ದು ಖಾಲಿ 4 ರೆಕಮೆಂಡೇಶನ್ಸ್ ಮಾತ್ರ ಕೊಟ್ಟದ್ದಲ್ಲ, ಇದರಲ್ಲಿ ತುಂಬ ರೆಕಮೆಂಡೇಶನ್ ಅನ್ನುವಂಥದ್ದು ಹೇಳಿದೆ. ಆದರೆ ನಾವು ಇಲ್ಲಿ ಕೇವಲ ಡಿಸ್ಕಸ್ ಓನ್ಲಿ ದ 4 ಇಂಪಾರ್ಟೆಂಟ್ ರೆಕಮೆಂಡೇಶನ್ಸ್ ಆಫ್ ದ ಮಂಡಲ್ ಕಮಿಷನ್ಸ್. So all the 4 recommendations, important recommendations of the Mandal commissions are accepted and also the implemented by the central government. ಮತ್ತೆ ಈ ಎಲ್ಲ recommendations ಅನ್ನು ನಾವು ಸೆಂಟ್ರಲ್ ಮತ್ತು ಸ್ಟೇಟ್ ಫಾಲೋ ಮಾಡ್ತಾ ಇರೋದನ್ನು ಕಾಣ್ತಾ ಇದ್ದೇವೆ. ಸೊ ಈ provisions helps the OBCs to protect and also to bring into the mainstream of the society. So apart from the BP Mandal commissions, constitutional provisions, etc., the state government also from time to time, the state government also appoint or constitute the various committees mainly for the purpose of OBCs. Some of them are Nanjunda Swami committee, Havanur committee, etc. So these are about the political implications of the backward class movement, causes and also the political implications of the backward class movement. Explain the causes and political implications of other backward class movement. 10 marks question. Sometimes this question is asked for the examination separately, like what are the causes for backward classes movement, 5 marks question, and explain the political implications of the backward class movement, again for the 5 marks. With that I wind up today's class. Thank you.